ಕಾರ್ಪೆಟ್ ಏರಿಯಾ, ಬಿಲ್ಟಪ್ ಏರಿಯಾ, ಸೂಪರ್ ಬಿಲ್ಟಪ್ ಏರಿಯಾ ಈ ಮೂರರ ವ್ಯತ್ಯಾಸ ಏನು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದೆಲ್ಲ ಕಾರ್ಪೆಟ್ ಏರಿಯಾ ಅಂಡರ್ ಬರುತ್ತೆ. ಆ ಕಾರ್ನರ್ ಇಂದ ಸ್ಟಾರ್ಟ್ ಆಗಿ ಈ ಕಾರ್ನರ್ ಎಲ್ಲ ಕೂಡ ನಿಮ್ ಕಾರ್ಪೆಟ್ ಏರಿಯಾ ಅಂಡರ್ ಬರುತ್ತೆ. ಇನ್ಕ್ಲೂಡಿಂಗ್ ಈ ಡೈನಿಂಗ್ ಟೇಬಲ್, ಫ್ರಿಡ್ಜ್, ಸೋಫಾ ಇದೆಲ್ಲ ಹಾಕಿರೋದು ನಾವು ಕಾರ್ಪೆಟ್ ಏರಿಯಾದಲ್ಲೇನೆ. ಮನೆ ಒಳಗಡೆ ಇರೋ ಸ್ಟೇರ್ ಕೇಸ್ ಕೂಡ ಕಾರ್ಪೆಟ್ ಏರಿಯಾ ಅಂಡರ್ ಬರುತ್ತೆ. ಆದ್ರೆ ಈ ಸ್ಟೇರ್ ಕೇಸ್ ಮಾತ್ರ ನಿಮ್ಗೆ ಕಾರ್ಪೆಟ್ ಏರಿಯಾ ಅಂಡರ್ ಬರಲ್ಲ, ಇದು ಬಿಲ್ಟಪ್ ಏರಿಯಾ ಅಂಡರ್ ಬರುತ್ತೆ. ಟಾಕಿಂಗ್ ಅಬೌಟ್ ದ ವಾಲ್ಸ್, ಈ ವಾಲ್ ಏನಿದೆ ಇದು ಕಾರ್ಪೆಟ್ ಏರಿಯಾ ಅಂಡರ್ ಬರಲ್ಲ, ಯಾಕಂದ್ರೆ ಇದು ಎಕ್ಸ್ಟರ್ನಲ್ ವಾಲ್ಸ್. ನಾವು ಮಾಡಿರೋ ಇಂಟೀರಿಯರ್ ವಾಲ್ಸ್ ಕೂಡ ಕಾರ್ಪೆಟ್ ಏರಿಯಾ ಅಂಡರ್ ಬರುತ್ತೆ, ಯಾಕಂದ್ರೆ ಇದು ನಾವು ಕಾರ್ಪೆಟ್ ಏರಿಯಾ ಒಳಗಡೆ ಮಾಡಿರೋದು. ಈ ಕಂಪ್ಲೀಟ್ ಪಾರ್ಟಿಷನ್ ಕೂಡ ಕಾರ್ಪೆಟ್ ಏರಿಯಾ ಅಂಡರ್ ಬರುತ್ತೆ. ಸೂಪರ್ ಬಿಲ್ಟಪ್ ಏರಿಯಾ ಏನು ಅಂತ ಅಂದ್ರೆ ದಟ್ ಇನ್ಕ್ಲೂಡ್ಸ್ ದಿಸ್ ಕಾರ್ಪೆಟ್ ಏರಿಯಾ, ದಿಸ್ ಬಿಲ್ಟಪ್ ಏರಿಯಾ, ಹಂಗೆ ನಿಮ್ಮ ಅಪಾರ್ಟ್ಮೆಂಟ್ಸ್ ಇರೋ ಎಕ್ಸ್ಟ್ರಾ ಅಮ್ಯುನಿಟೀಸ್ ಆದ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಜಿಮ್ ಅಥವಾ ಕೆಫೆಟೇರಿಯಾ ಎಕ್ಸ್ಟ್ರಾ ಏನಾಗಿರ್ಬೋದು, ದಟ್ ಆಲ್ ಕಮ್ಸ್ ಅಂಡರ್ ಸೂಪರ್ ಬಿಲ್ಟಪ್ ಏರಿಯಾ. ನೀವು ಫ್ಲಾಟ್ ಅನ್ನು ಖರೀದಿ ಮಾಡ್ಬೇಕಾದ್ರೆ ಯಾವ ಲೆಕ್ಕದಲ್ಲಿ ನಿಮ್ಮ ಹತ್ರ ಕಾಸು ತಗೊಳ್ತಾರೆ, ಸೂಪರ್ ಬಿಲ್ಟಪ್ ಏರಿಯಾಕ್ ತಗೋತಾರ, ಕಾರ್ಪೆಟ್ ಏರಿಯಾಕ್ ತಗೋತೀರಾ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೆಲ್ಪ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಹರೀಶ್ ಪಾರ್ಥ ಅನ್ನ ಫಾಲೋ ಮಾಡಿ.